ಆದಷ್ಟು ಬರೀ ಕನ್ಸೀಲರ್ ಕರೆಕ್ಟರ್ ಇದೆ ಎರಡನ್ನೇ ನಮ್ಮಮ್ಮ ರಾಂಗ್ ಟೈಮಲ್ಲಿ ಯಾವಾಗ 500 ರೂಪಾಯಿಲಿ ಆಗೋ ಕೆಲಸನ 3,000 ರೂಪಾಯಿ ತಂದಿಟ್ಟಿದ್ದಾಳೆ. ಇದು ಕ್ರೀಮ್ ಮೇಲೆ ಈ ತರದ ವರ್ಕ್ ಇದೆ. ಎಕ್ಸ್ಪೆನ್ಸಿವ್ ಇಲ್ವಾ ಗೊತ್ತಿಲ್ಲ, ಬಟ್ ಇಷ್ಟ ಆಯ್ತು, ಇದೇ ರೀಸನ್ ಇಂದ ತಗೊಂಡೆ. ಅಂಡ್ ಆಕ್ಚುಲಿ ಡ್ರೈ ವಾಶ್ ಮತ್ತೆ ಐರನಿಂಗ್ ಅಂತ ನಾನು ಬ್ಯಾಂಡ್ ಬಾಕ್ಸ್ ಕೊಟ್ಟು ಆಲ್ಮೋಸ್ಟ್ ಫೀಲಿಂಗ್ ಸೋ ಬ್ಯಾಡ್, ಯಾಕಂದ್ರೆ ಎಸ್ಪೆಷಲಿ KSIC ಸ್ಯಾರಿ ಎಲ್ಲ ಅಂಡ್ ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ. ಅದ್ರ ಜೊತೆ ಹೋಗಿ ಕೇಳಿದ್ರು ಯೂಸ್ ಇಲ್ಲ, ಯಾಕಂದ್ರೆ ತುಂಬಾ ತಿಂಗಳು ಆಗೋಗಿದೆ. ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಅಂಡ್ ಇದು ಭಾನುವಾರದ ಬ್ಲಾಗ್. ಅಂಡ್ ಈ ವ್ಲಾಗ್ನ ನಾನು ಬೆಳಗ್ಗೆ ಈಗ ಆಲ್ಮೋಸ್ಟ್ 10 ಗಂಟೆ ಆಗಿದೆ ಅಂಡ್ ಈಗ ಶುರು ಮಾಡ್ತಾನೆ. ಅಂಡ್ ನೆನ್ನೆ ವ್ಲಾಗ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ಶಾಪಿಂಗ್ ರಿಲೇಟೆಡ್ ಕೆಲಸಕ್ಕೆಲ್ಲ ಹೋಗಿದೆ. ಅಂಡ್ ಇವತ್ತಿನ ಈ ವ್ಲಾಗಲ್ಲಿ ನೆನ್ನೆ ಏನು ಶಾಪಿಂಗ್ ಮಾಡಿದೆ, ಹಾಗೆ ಇವತ್ತು ಏನೇನು ಶಾಪಿಂಗ್ ಮಾಡ್ತೇನೆ ಎಲ್ಲ ಕೂಡ ನಿಮಗೆ ವ್ಲಾಗ್ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ಅಂಡ್ ಸದ್ಯಕ್ಕೆ ಈಗ ರೆಡಿ ಆಗ್ತಾ ಇದ್ದೀನಿ. ಅಂಡ್ ತುಂಬಾ ಜನ ನನ್ನ ಕೇಳ್ತಾ ಇದ್ರು ಒಂದು ಸಿಂಪಲ್ ಆಗಿರುವಂಥ ಮೇಕಪ್ ಲುಕ್ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ ಥರ ಮೇಕಪ್ ಮಾಡ್ತೀರಾ ಅದನ್ನು ಕೂಡ ತೋರಿಸಿ ಅಂತ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ನನ್ನ ಮೇಕಪ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಮೊದಲು ನಾನು ಮಾಯಶ್ಚರೈಸರ್ನ ಯೂಸ್ ಮಾಡ್ತೇನೆ. ಅಂಡ್ ಸ್ಪೆಷಲಿ ಡ್ರೈ ಸ್ಕಿನ್ ಇದ್ರೆ ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್. ಸೊ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಅಂದರೆ ನಾನು ಫ್ಯಾಬ್ರಿಕ್ ತರಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಗೋಗಿದೆ ಅಂತ. ನಾನು ತಗೋಬೇಕಾಗಿದ್ದ ಕಲರ್, ನಾನು ತಗೊಂಡಿದ್ದ ಕಲರ್ ಎರಡು ತುಂಬಾನೇ ರಾಂಗ್ ಆಗಿದೆ. ಆಕ್ಚುಲಾಗಿ ನಾನು ತಗೋಬೇಕಾಗಿದ್ದು ನನ್ನ ಸ್ಯಾರಿ ಕಲರೇ, ಆದರೆ ಬಾರ್ಡರ್ ಕಲರ್ ತೊಗೊಂಡ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ಮತ್ತೆ ಹೋಗಿ ಫ್ಯಾಬ್ರಿಕ್ಸ್ನ ತರಬೇಕು. ಆ್ಯಂಡ್ ಇದ್ರ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಜನ ನಂಗೆ ಲಾಸ್ಟ್ ಟೈಮ್ ಕೂಡ ಕೇಳ್ತಾ ಇದ್ರಿ ನೀವು ಬ್ಯಾಗ್ಸ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ಆ ಅಂಗಡಿನ ಕೂಡ ಇವತ್ತು ನಿಮಗೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ನಾನೀಗ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಥರದ ಸ್ಕಿನ್ ರೊಟೀನ್ನ ಫಾಲೋ ಮಾಡಿಲ್ಲ ಅಂದರೂ ಐ ಥಿಂಕ್ ಮಾಯಶ್ಚರೈಸರ್ಸ್ ಮತ್ತು ಸನ್ಸ್ಕ್ರೀನ್ ಇದು ಎರಡು ಹಾಕಿದ್ರೆ ಸಾಕು. ಐ ಥಿಂಕ್ ದಟ್ ಡಸ್ ಅ ಲಾಟ್ ಆಫ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಗಡಿಬಿಡಿನಲ್ಲಿದ್ದೀನಿ, ಹಾಗಾಗಿ ಜಾಸ್ತಿ ಸ್ಕಿನ್ ಕೇರ್ ಮಾಡ್ತಾ ಇಲ್ಲ, ಜಸ್ಟ್ ಬೇರ್ ಮಿನಿಮಮ್. ಆಚೆ ತುಂಬ ಏನು ಬಿಸಿಲು ಕೂಡ ಇಲ್ಲ, ಆದರೂ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಆರೆಂಜ್ ಕರೆಕ್ಟರ್. ನನಗೆ ತುಂಬ ಡಾರ್ಕ್ ಸರ್ಕಲ್ ಇದೆ, ಹಾಗಾಗಿ ಆರೆಂಜ್ ಕರೆಕ್ಟರ್ ಇಸ್ ಅ ಮಸ್ಟ್. ಬ್ರಷಸ್ನ ಯೂಸ್ ಮಾಡ್ತಿಲ್ಲ, ಬರೀ ನನ್ನ ಫಿಂಗರ್ಸ್ನಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ರಿಯಲಿ ವರ್ಕ್. ಈ ಕನ್ಸೀಲರಲ್ಲಿ ಐ ಥಿಂಕ್ ಬರೀ 3 ಶೇಡ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ನಾನು ದ ಡಾರ್ಕೆಸ್ಟ್ ಶೇಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಅದೇ ಇಷ್ಟು ಲೈಟ್ ಇದೆ. ಸೊ ಕನ್ಸೀಲರ್ನ ಬ್ಲೆಂಡ್ ಮಾಡಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ನಾನು ಯಾವುದೇ ಥರದ ಬ್ರಷ್ ಯೂಸ್ ಮಾಡಲಿಲ್ಲ, ಬರೀ ಫಿಂಗರ್ಸ್ನಲ್ಲೇ ಬ್ಲೆಂಡ್ ಮಾಡಿದ್ದು. ಆ್ಯಂಡ್ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಡೈರೆಕ್ಟಾಗಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೇನೆ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಕಾಂಪ್ಯಾಕ್ಟ್ ಇದು. ದಿಸ್ ಇಸ್ ಫ್ರಮ್ ಮ್ಯಾಕ್. ಆ್ಯಂಡ್ ನಾನು ಯೂಸ್ ಮಾಡೋ ಶೇಡ್ ಇಸ್ NC41. ಆ್ಯಂಡ್ ಎಲ್ಲೆಲ್ಲಿ ನಾನು ಕನ್ಸೀಲರ್ ಮತ್ತು ಕರೆಕ್ಟರ್ನ ಹಾಕಿದ್ನೋ ಅಲ್ಲೆಲ್ಲ ಕಾಂಪ್ಯಾಕ್ಟ್ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ ಇಸ್ ಬ್ಲಷ್ ಆ್ಯಂಡ್ ಸ್ಟೋಪ್ ಕ್ರೀಮ್. ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಬೋತ್ ದ ಸೈಡ್ಸ್. ಇದನ್ನ ಕೂಡ ನಾನೀಗ ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ನಾನು ಐ ಶ್ಯಾಡೋಗೆ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ 2 ಶೇಡ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂಥ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಸ್ಮಜ್ ಮಾಡ್ತೇನೆ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಗಿವ್ಸ್ ಯು ಅ ವೆರಿ ನೈಸ್ ಲುಕ್. ಇದಾದ್ಮೇಲೆ ನೆಕ್ಸ್ಟ್ ಲಿಪ್ಸ್ಟಿಕ್ನ ಹಾಕಿ ಲುಕ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮೇಕಪ್ ಆಯಿತು, ಆದರೆ ನಾನಿನ್ನೂ ನನ್ನ ಹೇರ್ ಸೆಟ್ ಮಾಡಿಲ್ಲ. ಬಟ್ ತುಂಬ ಬೇಸಿಕ್ ಆಗಿರುವಂಥ ಮೇಕಪ್ನ ಎವ್ರಿಡೇ ಬೇಸಿಸ್ಗೆ ನಾನು ಫಾಲೋ ಮಾಡೋದು. ಆ್ಯಂಡ್ ಇದಿಷ್ಟೇ ಪ್ರಾಡಕ್ಟ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡಿರ್ತೀನಿ, ಆದರೆ ಮೋರಲೆಸ್ ನಾನು ಮಾಡೋ ರೀತಿ ಇದೇ ಥರನೇ ಇರುತ್ತೆ. ಈಗ ಕ್ವಿಕ್ಕಾಗಿ ಹೇರ್ನ ಕೂಡ ಸೆಟ್ ಮಾಡ್ತೀನಿ, ಯಾಕೆಂದರೆ ತುಂಬ ಜನ ನನಗೆ ಕೇಳ್ತಾ ಇರ್ತೀರಾ ಯಾವ ರೀತಿ ಹೇರ್ನ ಸೆಟ್ ಮಾಡ್ತೀರಾ ಅಂತ. ಸೊ ಲೆಟ್ಸ್ ಡೂ ಇಟ್. ಹಾಗೆ ತುಂಬ ಜನ ನನಗೆ ಸ್ಪೆಷಲಿ ಹೇರ್ ಸ್ಟೈಲಿಂಗಿಗೆ ಯಾವ್ಯಾವ ಹೇರ್ ಟೂಲ್ಸ್ನ ಯೂಸ್ ಮಾಡ್ತೀರಾ ಅಂತ ಕೂಡ ಕೇಳ್ತಾನೆ ಇರ್ತೀರಾ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎರಡು ಕಡೆನೂ ನನಗೆ ಈ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಹಾಗೆ ಇತ್ತೀಚೆಗಷ್ಟೇ ಒಂದು ಹೊಸ ಹೇರ್ ಡ್ರೈನ ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಅಗಾರೋ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಈ ಹೇರ್ ಡ್ರೈನಲ್ಲಿ 2 ಅಟ್ಯಾಚ್ಮೆಂಟ್ ಕೂಡ ಬರುತ್ತೆ, ಆದರೆ ಸದ್ಯಕ್ಕೆ ನಾನು ಅಟ್ಯಾಚ್ಮೆಂಟ್ನ ಯೂಸ್ ಮಾಡದೆ ಕೂದಲನ್ನ ಡ್ರೈ ಮಾಡ್ತಾ ಇದ್ದೀನಿ. ಈ ಅಗಾರೋ ಹೇರ್ ಡ್ರೈ ಕಮ್ಸ್ ವಿತ್ 1600 ವಾಲ್ಸ್ ವಿತ್ ಬ್ರಷ್ಲೆಸ್ ಮೋಟರ್. BLCC ಬ್ರಷ್ಲೆಸ್ ಮೋಟರ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಇದು ನಮ್ಮ ಕೂದಲನ್ನ ತುಂಬ ಬೇಗ ಡ್ರೈ ಮಾಡುತ್ತೆ, ಆಲ್ಮೋಸ್ಟ್ 5 ಟೈಮ್ಸ್ ಫಾಸ್ಟರ್ ದ್ಯಾನ್ ರೆಗ್ಯುಲರ್ ಹೇರ್ ಡ್ರೈಯರ್ಸ್. ಇದ್ರ ಜೊತೆಗೆ ಈ ಟೆಕ್ನಾಲಜಿ ಇರೋದ್ರಿಂದ ಇದು ಲೆಸ್ ನಾಯ್ಸ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದರಲ್ಲಿ ಅಯಾನಿಕ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಕೂದಲಲ್ಲಿ ಇರುವಂಥ ಫ್ರಿಜ್ನ ಸಿಕ್ಕಾಪಟ್ಟೆ ಕಮ್ಮಿ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಮೇಕ್ಸ್ ಅ ಹೇರ್ ಸ್ಮೂತ್ ಆ್ಯಂಡ್ ಶೈನಿ. ಹೇರ್ ಡ್ರೈಯರ್ ಈ ಥರ ಕಾಣ್ತಾ ಇದೆ ವಿತೌಟ್ ಎನಿ ಅಟ್ಯಾಚ್ಮೆಂಟ್. ಹಾಗೆ ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ಅಂದರೆ 3 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಪವರ್ ಬಟನ್, ಅದ್ರ ಮೇಲ್ಗಡೆ ಇರೋದು ಸ್ಪೀಡ್ ಬಟನ್, ಹಾಗೆ ಅದ್ರ ಟಾಪ್ ಮೋಸ್ಟಲ್ಲಿ ಇರೋದು ಟೆಂಪ್ರೇಚರ್ ಬಟನ್. ಟೆಂಪ್ರೇಚರ್ಗೆ ನಿಮಗೆ 3 ಥರದ ಸೆಟ್ಟಿಂಗ್ಸ್ ಇರುತ್ತೆ, 50 ಡಿಗ್ರೀಸ್, 70 ಡಿಗ್ರೀಸ್ ಹಾಗೆ 90 ಡಿಗ್ರೀಸ್. ಹಾಗೆ ಸ್ಪೀಡಲ್ಲೂ ನಿಮಗೆ ಲೋ, ಮೀಡಿಯಂ, ಹೈ ಅಂತ 3 ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆನ್ ಆ್ಯಂಡ್ ಆಫ್ ಪವರ್ ಬಟನ್ ಕೂಡ ಇದೆ. ನಮಗೆ ಬೇಕಾಗಿರುವಂಥ ಸೆಟ್ಟಿಂಗ್ನ ನಾವು ಈಸಿಯಾಗಿ ಇದರಲ್ಲಿ ಸೆಟ್ ಮಾಡ್ಕೋಬಹುದು. ಹಾಗೆ ಡಿಸ್ಪ್ಲೇನಲ್ಲಿ ಎಲ್ಲ ಕ್ಲಿಯರಾಗಿ ಕೂಡ ತೋರಿಸುತ್ತೆ. ಐ ಥಿಂಕ್ ಯೂಸ್ ಮಾಡೋದಕ್ಕೆ ದಿಸ್ ಇಸ್ ಡೆಫಿನೆಟ್ಲಿ ವೆರಿ ಯೂಸರ್ ಫ್ರೆಂಡ್ಲಿ. ಹೇರ್ ಡ್ರೈಯರ್ ಜೊತೆ ಆಗಲೇ ಹೇಳ್ದಂಗೆ ನಿಮಗೆ 2 ಅಟ್ಯಾಚ್ಮೆಂಟ್ ಕೂಡ ಬರುತ್ತೆ. ನಾನೀಗ ಮೊದಲನೇ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಇದು ಕಾನ್ಸಂಟ್ರೇಟೆಡ್ ನಾಸಲ್ ಅಟ್ಯಾಚ್ಮೆಂಟ್ ಆ್ಯಂಡ್ ಆಲ್ ದೀಸ್ ಆರ್ ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್. ಹಾಗಾಗಿ ಅಟ್ಯಾಚ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಇದ್ರ ಜೊತೆಗೆ ನಮಗೆ ಬೇಕಾಗಿರುವಂಥ ಟೆಂಪ್ರೇಚರ್ ಸೆಟ್ಟಿಂಗ್ ಹಾಗೆ ಸ್ಪೀಡ್ ಸೆಟ್ಟಿಂಗ್ನ ಕೂಡ ನಾವು ಈಸಿಯಾಗಿ ಇದರಲ್ಲಿ ಸೆಟ್ ಮಾಡ್ಕೋಬಹುದು.
ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ಸ್ ಆಗಿರೋದ್ರಿಂದ ಹಾಕೋದು ಮತ್ತು ರಿಮೂವ್ ಮಾಡೋದು ತುಂಬಾ ಈಸಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಡಿಫ್ಯೂಸರ್ ಅಂತ ಕರೀತಾರೆ. ಸ್ಪೆಷಲಿ ನಿಮಗೆ ತುಂಬ ಕರ್ಲಿ ಹೇರ್ಸ್ ಇದ್ದರೆ ಐ ಥಿಂಕ್ ಅಂಥವ್ರು ಈ ಅಟ್ಯಾಚ್ಮೆಂಟ್ನ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಹಾಗೆ ಮ್ಯಾನ್ಯಲ್ ಬುಕ್ ಕೂಡ ಇರುತ್ತೆ. ತುಂಬಾ ಈಸಿ ಪ್ರಾಸೆಸ್ ಕ್ಲೀನ್ ಮಾಡೋದು. ಮ್ಯಾನ್ಯಲ್ ಬ್ರಷ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ಇಲ್ಲಾಂದರೆ ನೀವು ವಿನ್ ಬಟನ್ನ ಕಂಟಿನ್ಯೂಸ್ ಆಗಿ ಒತ್ತಿಟ್ಕೊಂಡ್ರೆ ನಿಮಗೆ ಕ್ಲೀನಿಂಗ್ ಮೋಡ್ ಕೂಡ ಆನ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ ಆಲ್ ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ಸ್ ಕೂಡ. ಸೊ ತುಂಬ ಈಸಿ ಅಟ್ಯಾಚ್ ಮಾಡೋದು. ಸೊ ಇದು ಜಸ್ಟ್ ನಾವು ಹತ್ತಿರಕ್ಕೆ ತೊಗೊಂಡೋದ್ರೆ ಆರಾಮಾಗಿ ಅಟ್ಯಾಚ್ ಆಗುತ್ತೆ. ಆ್ಯಂಡ್ ಅಟ್ಯಾಚ್ಮೆಂಟ್ ಹಾಕಿದ್ರು ಕೂಡ ತುಂಬ ಭಾರ ಇಲ್ಲ. ಇಟ್ ಇಸ್ ರಿಯಲಿ ಲೈಟ್ ವೇಟ್. ಸ್ಪೆಸಿಫಿಕ್ ಆಗಿ ಇದನ್ನೇ ನೋಡ್ತಾ ಇದೆ. ಸೊ ಇದನ್ನ ಟ್ರೈ ಮಾಡಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಓಪನ್ ಮಾಡೋದು ಕೂಡ ತುಂಬ ಈಸಿ. ಜಸ್ಟ್ ಟರ್ನ್ ಮಾಡಿ ಹಿಂಗೆ ತೆಗೆದ್ರೆ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ಈ ಅಟ್ಯಾಚ್ಮೆಂಟ್ ಕೂಡ ಇದೆ. ಆ್ಯಂಡ್ ಇದು ಸ್ಪೆಸಿಫಿಕ್ಲಿ ಕರ್ಲಿ ಹೇರ್ಸ್ ಇದ್ದವರು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಕರ್ಲಿ ಒಂದ್ಸರಿ ತೋರಿಸ್ತೀನಿ. ನಂದು ಕಂಪ್ಲೀಟಾಗಿ ಕರ್ಲಿ ಹೇರ್ಸ್ ಅಲ್ಲ, ಬಟ್ ತುಂಬ ಕರ್ಲಿ ಹೇರ್ಸ್ ಇರುತ್ತಲ್ಲ ಅಂಥವ್ರಿಗೆ ಐ ಥಿಂಕ್ ಇಟ್ ವರ್ಕ್ಸ್ ರಿಯಲಿ ವೆಲ್. ಬಟ್ ನನ್ನ ಕೂದಲಿಗೆ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ನಮ್ಮ ಕೂದಲಿಗಿಂತ ಕರ್ಲ್ ಇರೋರಿಗೆ ಐ ಥಿಂಕ್ ಇಟ್ ವರ್ಕ್ಸ್ ಬೆಟರ್. ಸೊ ಈ ಅಟ್ಯಾಚ್ಮೆಂಟ್ನ ಹಾಕಿ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ. ನಾನೀಗ ಕಾನ್ಸಂಟ್ರೇಟೆಡ್ ನೋಸಲ್ನ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಈ ಥರ ಬ್ಲೋ ಡ್ರೈ ಮಾಡ್ತಾ ಇರೋದು. ಸಲೂನ್ಗಳಲ್ಲಿ ಬ್ಲೋ ಡ್ರೈ ಮಾಡಿದಾಗ ತುಂಬ ನೀಟಾಗಿ ಹೇರ್ ಸೆಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ತುಂಬಾ ಒಳ್ಳೆ ಹೇರ್ ಡ್ರೈಯರ್ ಬೇಕೇ ಬೇಕು ಅಕಸ್ಮಾತ್ ನಿಮಗೆ ಆ ಥರದ ಸೆಟ್ಟಿಂಗ್ಸ್ನ ಮಾಡಬೇಕು ಅಂದರೆ. ಆ್ಯಂಡ್ ನನಗಿದು ಫಸ್ಟ್ ಟೈಮ್. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಜಾಸ್ತಿ ಸ್ಟ್ರೈಟ್ನರ್ಸ್ನೆಲ್ಲ ಯೂಸ್ ಮಾಡಿರ್ತೀನಿ, ಆದರೆ ಬ್ಲೋ ಡ್ರೈ ಈ ಥರದ್ದು ಮನೆಯಲ್ಲಿ ಮಾಡಿರಲಿಲ್ಲ. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಯಾವ ಥರ ಬರುತ್ತೆ ಅಂತ. ಐ ಮಸ್ಟ್ ಟೆಲ್ ಯು, ಐ ಥಿಂಕ್ ಕೂದಲಲ್ಲಿರುವಂಥ ಫ್ರಿಜ್ನೆಸ್ ಖಂಡಿತವಾಗ್ಲೂ ಕಮ್ಮಿ ಆಗ್ತಾಯಿತ್ತು. ಆ್ಯಂಡ್ ತುಂಬ ಬೇಗ ಕೂದಲು ಡ್ರೈ ಕೂಡ ಆಗ್ತಾ ಇತ್ತು. ನನ್ನ ಹಳೆ ಡ್ರೈಯರ್ಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಇದು ತುಂಬ ಕ್ವಿಕ್ಕಾಗಿ ಕೂದಲನ್ನ ಡ್ರೈ ಮಾಡುತ್ತೆ. ನಂಗೆ ಆಲ್ಮೋಸ್ಟ್ ಅರ್ಧ ಗಂಟೆ ಬೇಕಾಗ್ತಿತ್ತು ಹೇರ್ ಡ್ರೈ ಮಾಡೋದಕ್ಕೆ. ಇದ್ರ ಜೊತೆಗೆ ಇನ್ನರ್ಧ ಗಂಟೆ ಹೇರ್ನ ಸೆಟ್ ಮಾಡೋಕ್ಕೂ ಬೇಕಾಗ್ತಿತ್ತು. ಸೊ ತುಂಬ ಟೈಮ್ ಹಿಡಿತಿತ್ತು ಬೆಳಗ್ಗೆ ಹೊತ್ತು ನನಗೆ ಕೂದಲು ಸೆಟ್ ಮಾಡೋದು. ಆ್ಯಂಡ್ ಇದೇ ರೀಸನಿಂದ ಒಂದು ಚೆನ್ನಾಗಿರುವಂಥ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೆ. ಇದು ಕೂದಲನ್ನ ತುಂಬ ಕ್ವಿಕ್ಕಾಗಿ ಡ್ರೈ ಮಾಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಹೇರ್ ಸೆಟ್ ಮಾಡೋದು ಕೂಡ ತುಂಬಾ ಈಸಿ. ಐ ಲವ್ ದಿಸ್ ಪ್ರಾಡಕ್ಟ್. ತುಂಬ ಕನ್ಫ್ಯೂಷನ್ ಇದೆ ಇದು ತೊಗೋಬೇಕಾ ಬೇಡವಾ ಅಂತ. ಯಾಕೆಂದರೆ ನಾನು ಇದಕ್ಕೆ ಮುಂಚೆ ಜಾಸ್ತಿ ಈ ಥರದ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ಸ್ಟ್ರೈಟ್ನರ್ ಅಥವಾ ಹೇರ್ ಬ್ರಷ್ನ ಯೂಸ್ ಮಾಡ್ತೀನಿ ಸೆಟ್ ಮಾಡೋದಕ್ಕೆ ಕೂದಲನ್ನ. ಆ್ಯಂಡ್ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು ನನಗೆ ಎಕ್ಸಾಕ್ಟ್ ಆಗಿ ಆ ಥರ ಬ್ಲೋ ಡ್ರೈ ಎಲ್ಲ ಮಾಡೋದಕ್ಕೆ. ಬಟ್ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಟ್ ಸ್ಟಿಲ್ ಕಮ್ ಔಟ್ ಗುಡ್. ಆ್ಯಂಡ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಕೂಡ ನಿಮಗೆಲ್ಲ ತಿಳಿಸ್ತಾನೆ ಇರ್ತೀನಿ. ಆ್ಯಂಡ್ ಈ ಬ್ಲಾಗಲ್ಲಿ ಕೂಡ ಇದ್ರ ಕ್ಲೋಸ್ಅಪ್ ಶಾರ್ಟ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಪ್ರಾಡಕ್ಟ್ ಅಂತ. ಪ್ರಾಡಕ್ಟ್ ಏನಾದರೂ ಬೇಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್ ದೆಮ್. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಾಗೆ ತುಂಬ ಜನ ನನಗೆ ಈ ನೈಟ್ ವೇರ್ದು ಕೂಡ ಡೀಟೇಲ್ಸ್ನಾಗ ಹೇಳ್ತಾ ಇರ್ತೀರಾ, ಸ್ಪೆಷಲಿ ನಾನು ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿದಾಗ. ಸೊ ಈ ನೈಟ್ ವೇರ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಯಾಕೆಂದರೆ ಸಾಮಾನ್ಯವಾಗಿ ನನಗೆ ಬ್ಲೋ ಡ್ರೈ ಮಾಡಿ ಹೇರ್ ಸೆಟ್ ಮಾಡೋಕ್ಕೆ ಅದೇ ನನಗೆ 1 hour ಹತ್ರ ಹಿಡಿದು ಬಿಡುತ್ತೆ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ 15 minutes ಒಳಗಡೆ ನನ್ನ ಕೂದಲು ಇಷ್ಟು ಚೆನ್ನಾಗಿ ಬ್ಲೋ ಡ್ರೈ ಆಗಿದೆ. ಆ್ಯಂಡ್ ಇಟ್ಸ್ ಲುಕಿಂಗ್ ರಿಯಲಿ ಗುಡ್ ಆಲ್ಸೋ. ಆ್ಯಂಡ್ ಇದ್ರ ಜೊತೆಗೆ ಡೋಂಟ್ ಫರ್ಗೆಟ್ ಟು ಯೂಸ್ ಯುವರ್ ಅಂದರೆ ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಆಗಿರ್ಬೋದು ಅಥವಾ ಸೀರಮ್ ಆಗಿರ್ಬೋದು, ಪ್ಲೀಸ್ ಯೂಸ್ ದಟ್. ಅದಾದಮೇಲೆ ಈ ಥರದ ಯಾವ್ದಾದ್ರು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ದಟ್ ಈಸ್ ಅ ಮಸ್ಟ್ ಗೈಸ್. ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ, ಬಟ್ ಎನ್ಶೋರ್ ದಟ್ ಹೀಟ್ ರೆಸಿಸ್ಟೆಂಟ್ ಸ್ಪ್ರೇ ಅಥವಾ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಇದನ್ನ ಯೂಸ್ ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ಎಸ್ ಐ ಥಿಂಕ್ ಐಮ್ ಆಲ್ ಸೆಟ್. ಈಗ ಸದ್ಯಕ್ಕೆ ಬೇಗ ಬೇಗ ಡ್ರೆಸ್ ಹಾಕೊಂಡು ಹೊರಟಿ ಇಲ್ಲಿಂದ ಹೋಗಬೇಕು. ಎಸ್ ಮೇಕಪ್ ಡನ್, ಹೇರ್ ಡನ್. ಆ್ಯಂಡ್ ಸದ್ಯಕ್ಕೆ ಈಗ ಟೈಮ್ ಆಯಿತು ಹೊರಡೋದಕ್ಕೆ. ಆ್ಯಂಡ್ 11 ಗಂಟೆಗೆ ಹೊರಡಬೇಕಿತ್ತು. ಆ್ಯಂಡ್ ಆಲ್ಮೋಸ್ಟ್ ಈಗ ಟೈಮ್ 12 ಗಂಟೆ ಆಗಿದೆ. ಆ್ಯಂಡ್ ಪ್ರತಿಮಾ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ದಿನ ಏನೇನಾಗುತ್ತೆ ಅಂತ ಸದ್ಯಕ್ಕೆ ಈಗ ಜಾಸ್ತಿ ಮಾತಾಡೋಷ್ಟು ಟೈಮ್ ಇಲ್ಲ. ಸೊ ಹೊರಡ್ತಾ ಇದ್ದೀನಿ. ಆ್ಯಂಡ್ ಹೋಗ್ತಾ ವ್ಲಾಗಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಐ ಹೋಪ್ ಇವತ್ತು ಅದು ಹೋಗ್ತಿರೋಂಥ ಎಲ್ಲ ಕೆಲಸ ಆರಾಮಾಗಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಪ್ರತಿಮಾ ಅರ್ಧ ಗಂಟೆ ಕಾಯಿಸಿ ನನ್ನ ಜೀವನದಲ್ಲಿ ಎಲ್ಲರೂ ನನ್ನ ಕಾಯಿಸೋರೇ. ಪ್ರತಿಮಾ ಫಸ್ಟ್ ಟೈಮ್ ನಾನು ಕಾಯಿಸ್ತಾ ಇರೋದು. ಯಾವಾಗಲೂ ನಾನ್ ಆನ್ ಟೈಮ್ ಇಡ್ತಾ ಇದ್ದೆ, ಇದೇ ಫಸ್ಟ್ ಟೈಮ್. ಸಿ ಅವಳಿಗೆ ಮನೆಯಲ್ಲಿ ಜವಾಬ್ದಾರಿ ಅನ್ನೋದಿಲ್ಲ, ನನಗಿದೆ. ಇದನ್ನ ಯಾರು ನೋಡಿದ್ರೆ ಅರ್ಧ ಗಂಟೆ ಕಾಯಿಸಿದ್ಯಾ? ಅರ್ಧ ಗಂಟೆ ಅಲ್ಲ, ಫಸ್ಟ್ ಆಫ್ ಆಲ್ ನಾನ್ ರೆಡಿ ಆಗಿ ಕೂತಿದ್ದು 11 ಗಂಟೆಗೆ. ಅದನ್ನೆಲ್ಲ ಹೇಳಿದೀನಿ ಬ್ಲಾಗ್ ಅಲ್ಲಿ. ಲೇಟ್ ಆದ್ರೂ ಬ್ಲಾಗ್ ಮಾಡ್ತಾ ಇದ್ದೆ ಪ್ರತಿಮಾ. ನೀನ್ ಬಂದಿದ್ ಫೋನ್ ಮಾಡಿದ್ದು ಮನೆ ಬಿಡ್ತಾ ಇದೀನಿ ಅಂತ 12:30ಗೆ. ದೇರ್ 1.5 hour ವೇಟ್ ಮಾಡಿದೀನಿ. ಓ ಇವಳು ಬಿಟ್ರೆ ಇವತ್ತು ಅರ್ಧ ದಿನ ನನಗೆ ವೇಟ್ ಮಾಡಿದೀನಿ ಅಂತಾಳೆ. ಸೊ ಲೆಟ್ಸ್ ಗೋ. ತುಂಬಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬಂದಿದೀವಿ ಇವತ್ತು. ಅಂತೂ ಇಂತೂ ಆಮೇಲೆ ಅರ್ಧ ಗಂಟೆ ಮೆಟ್ರೋ ಸ್ಟೇಷನ್ ಹತ್ರ ವೇಟ್ ಮಾಡಿದೀನಿ. ಐ ಲೈಕ್ ಯುವರ್ ಪೇಷನ್ಸ್ ಪ್ರತಿಮಾ. ತುಂಬಾ ಪೇಷನ್ಸ್ ಇದೆ ಹುಡುಗಿಗೆ.
ನಾವಿಲ್ಲಿ ಮೊದಲು ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟಲ್ಲಿರುವಂಥ ಈ ಸ್ಟೋರ್ಗೆ. ಈ ಅಂಗಡಿ ಹೆಸರು ಸ್ಲಿಂಗ್ ಅಂತ. ಸೊ ಎಕ್ಸಾಕ್ಟಾಗಿ ಇದು ಕಮರ್ಷಿಯಲ್ ಸ್ಟ್ರೀಟ್ ಮೇನ್ ರೋಡಲ್ಲೇ ಇದೆ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್ ನಾನು ವೆಡ್ಡಿಂಗ್ ವ್ಲಾಗ್ಸ್ ಎಲ್ಲ ಹಾಕಿದಾಗ ನೀವು ಬ್ಯಾಗ್ಸ್ಗಳನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ನಾನು ನನ್ನ ಮೋಸ್ಟ್ ಆಫ್ ಮೈ ಎಥ್ನಿಕ್ ಬ್ಯಾಗ್ಸ್ನ ಇಲ್ಲಿಂದನೇ ಪರ್ಚೇಸ್ ಮಾಡಿರೋದು. ಹಾಗೆ ಪ್ರತಿಮಾ ಕೂಡ ಇಲ್ಲಿಂದನೇ ಪರ್ಚೇಸ್ ಮಾಡಿದ್ದಾಳೆ. ಆ್ಯಂಡ್ ಈ ಅಂಗಡಿ ಬಗ್ಗೆ ನಮ್ಮಿಬ್ರಿಗೂ ತುಂಬಾ ಕ್ವೆರೀಸ್ ಬರ್ತಾ ಇತ್ತು. ಹಾಗಾಗಿ ಈ ಅಂಗಡಿದು ಕೆಲವು ವೀಡಿಯೋಸ್ನ ಮಾಡೋಣ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಯಾವುದೇ ಥರದ ಕೊಲ್ಯಾಬ್ರೇಷನ್ಸ್ ಎಲ್ಲ ಆನೆಸ್ಟಾಗಿ ಹೇಳಬೇಕು ಅಂದರೆ ಬಟ್ ಒಂದು ಹೊಸ ಸೀರೀಸ್ ಆಫ್ ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ಅಂದರೆ ನಾವು ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡುವಂಥ ಅಂಗಡಿಗಳನ್ನ ನಿಮಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಥರದ ಅಂಗಡಿ ವೀಡಿಯೋಗಳನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ಯೂಟ್ಯೂಬ್ ಶಾರ್ಟ್ ಸೆಕ್ಷನಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಆ ವೀಡಿಯೋಸ್ನ ಕೂಡ ಒಂದ್ಸಲಿ ಚೆಕ್ ಮಾಡಿ. ಹಾಗೆ ಈ ಅಂಗಡಿನಲ್ಲಿರುವಂಥ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಐ ಥಿಂಕ್ ಕಲೆಕ್ಷನ್ಸ್ ಆರ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ತುಂಬಾ ಟ್ರೆಂಡಿ ಆಗಿರುವಂಥ ಕಲೆಕ್ಷನ್ಸ್ ಇದೆ. ಇದ್ರ ಜೊತೆಗೆ ಕ್ವಾಲಿಟಿ ಬಗ್ಗೆ ಅಂತೂ ಎರಡು ಮಾತಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ. ಖಂಡಿತವಾಗ್ಲೂ ಎಲ್ಲ ಬ್ಯಾಗ್ ಸಿಕ್ಕಾಬಡೆ ಚೀಪಾಗಿಲ್ಲ. 700 ರೂಪಾಯಿಂದ ಶುರು ಆಗುತ್ತೆ ಆ್ಯಂಡ್ ಇಟ್ ಕ್ಯಾನ್ ಗೋ ಅಪ್ ಟು 4000 ಆಲ್ಸೋ. ಎಥ್ನಿಕ್ ಬ್ಯಾಗ್ಸ್ ಜೊತೆಗೆ ನಿಮ್ಗೆ ಈ ಥರದ ಡೈಲಿ ವೇರ್ ಹ್ಯಾಂಡ್ ಬ್ಯಾಗ್ಸ್ಗಳು ಕೂಡ ಸಿಗುತ್ತೆ. ಸೊ ಡೆಫಿನೆಟ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮ್ಮ ಎಲ್ಲ ಬ್ಯಾಗ್ ನೀಡ್ಸ್ಗಳಿಗೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಪರ್ಸನಲಿ ಅಂಗಡಿನ ರೆಕಮೆಂಡ್ ಮಾಡ್ತೀನಿ, ಏಕೆಂದರೆ ಇವರ ಕ್ವಾಲಿಟಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಈಗಾಗಲೇ ಇವ್ರ ಅಂಗಡಿಯಿಂದ ತುಂಬ ಬ್ಯಾಗ್ಸ್ಗಳನ್ನ ಕೂಡ ತೊಗೊಂಡಿರೋದ್ರಿಂದ ತುಂಬ ವರ್ಷ ಯೂಸ್ ಮಾಡಿರೋದ್ರಿಂದ ಕೂಡ ಕ್ವಾಲಿಟಿ ಬಗ್ಗೆ ಆರಾಮಾಗಿ ಹೇಳ್ಬೋದು. ಆ್ಯಂಡ್ ಎಕ್ಸಾಕ್ಟಾಗಿ ಈ ಅಂಗಡಿ ಎಲ್ಲಿ ಬರುತ್ತೆ ಅಂತ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಮೇನ್ ರೋಡಲ್ಲೇ ಈ ಅಂಗಡಿ ಇದೆ. ಆ್ಯಂಡ್ ಕಾರ್ನರ್ ಶಾಪ್ ಸ್ಲಿಂಗ್ ಅಂತ ಅಂಗಡಿ ಹೆಸರು. ಹಾಗೆ ಈ ಅಂಗಡಿ ಇದೇ ಲೇನಲ್ಲಿ 2 ಸ್ಟೋರ್ಗಳು ಕೂಡ ಇದೆ. ಸೊ 2 ಒಬ್ರದೇನೆ. ಸೊ ನೀವು ಯಾವ್ದಾದ್ರು ಸ್ಟೋರ್ಗೆ ಹೋಗ್ಬೋದು. ಆ್ಯಂಡ್ ನಾನು ಸಾಮಾನ್ಯವಾಗಿ ಇದೇ ಸ್ಟೋರ್ಗೆ ಬಂದಿದ್ದೀನಿ, ಹಾಗಾಗಿ ಇಲ್ಲಿಗೆ ಬಂದು ವೀಡಿಯೋಸ್ನ ಶೂಟ್ ಮಾಡಿದ್ವಿ. ಅದಾದಮೇಲೆ ಸದ್ಯಕ್ಕೀಗ ಊಟಕ್ಕೆ ಅಂತ ಬಂದಿದ್ದೀವಿ. ನೀವು ನಿನಗೆ ಮಾಡ್ತಾ ಇರೋದು ವಿಡಿಯೋನ ಏನು ಹೇಳ್ತೀವೋ ಇದ್ದಿದ್ದು ನಾನು ಏನೂ ಹೇಳಿಲ್ಲ. ಏನು ಹೇಳಿದ್ದು ಯಾರು ಫೋನ್ ಫಸ್ಟ್ ರಿಂಗ್ ಆಗುತ್ತೋ ಅವ್ರ ಬಿಲ್ ಪೇ ಮಾಡಬೇಕು. ಹಾಂ, ಯಾರು ಫೋನ್ ಬಂದಿದ್ದು? ನಮ್ಮಮ್ಮ ರಾಂಗ್ ಟೈಮಲ್ಲಿ ಯಾವಾಗ ನಾನು ಎಕ್ಸಾಕ್ಟಾಗಿ ಹೇಳಿದೆ, ದಿವ್ಯಾ ನಿನಗೆ ಫೋನ್ ಬರೋದು, ನಿಮ್ಮ ಅಮ್ಮನೇ ಕಾಲ್ ಮಾಡೋದು ಅಂತ. ನಮ್ಮಮ್ಮ ಅಂದ್ರು ನೀನೇ ತರಿಸಿದ್ಯಾ, ನೀನು ಪೇ ಮಾಡಬೇಕು, ಅದಕ್ಕೆ ನಾನು ಕಾಲ್ ಮಾಡಿದೆ ಅಂತ. ನೋಡು ಅವ್ರು ಅಲ್ಲಿಂದ ಡೈಲಾಗ್ ಹೊಡಿತಾರೆ. ಇಬ್ಬರು ತಮಾಷೆಗೆ ಹೇಳ್ತಾ ಇದ್ವಿ, ಅಂದರೆ ಯಾರಿಗೆ ಫಸ್ಟ್ ಫೋನ್ ಬರುತ್ತೋ ಅವರೇ ಬಿಲ್ ಪೇ ಮಾಡಬೇಕು ಅಂತ. ಆ್ಯಂಡ್ ಕರೆಕ್ಟ್ ಟೈಮಿಗೆ ನಮ್ಮ ಅಮ್ಮನೇ ಫೋನ್ ಮಾಡಿದ್ರು. ಸೊ ಅದನ್ನೇ ನಾವಿಬ್ಬರು ಮಾತಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಬಂದು ಬೇಗ ಬೇಗ ಊಟ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ನಾವೀಗ ಫ್ಯಾಬ್ರಿಕ್ಸ್ ತರೋದಕ್ಕೆ ಅಂತ ಹೇಳಿ ಮೈಸೂರು ಸ್ಯಾರಿ ಉದ್ಯೋಗಕ್ಕೆ ಬಂದಿದ್ದೀವಿ. ಐ ಥಿಂಕ್ ಈ ಅಂಗಡಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ. ಆ್ಯಂಡ್ ಸ್ಪೆಷಲಿ ಫ್ಯಾಬ್ರಿಕ್ಸ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಎಲ್ಲ ಥರದ ಫ್ಯಾಬ್ರಿಕ್ಸ್ ಎಲ್ಲ ಕಲರ್ಸ್ಗಳಲ್ಲೂ ಎಲ್ಲ ಟೈಮ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸ್ವಲ್ಪ ರಶ್ ಕೂಡ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬಂದಿರೋದು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ಆದರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕಿತ್ತು. ಆ್ಯಂಡ್ 2 ಸಾರಿಗೆ ನಮಗೆ 2 ಫ್ಯಾಬ್ರಿಕ್ಸ್ ಬೇಕಿತ್ತು, ಹಾಗಾಗಿ ಜಾಸ್ತಿ ಟೈಮ್ ಕೂಡ ಹಿಡಿಲಿಲ್ಲ. ಸೊ ಹೋಗಿ ಸೀರೆ ತೋರಿಸಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ 10-15 ಮಿನಿಟ್ಸಲ್ಲಿ ಅವರು ಫ್ಯಾಬ್ರಿಕ್ಸ್ನ ಕೂಡ ನಮಗೆ ಕೊಟ್ಟರು. ಹಾಗೆ ಅಂಗಡಿನಲ್ಲಿ ನನಗೆ ಜಾಸ್ತಿ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾವು ತುಂಬ ಟೈಮೇನು ಸ್ಪೆಂಡ್ ಮಾಡಲಿಲ್ಲ. ಆ್ಯಂಡ್ ಇದ್ರ ಜೊತೆಗೆ ಅಂಗಡಿನಲ್ಲಿ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು. ಹಾಗಾಗಿ ಬೇಗ ಹೋಗಿ ನಮ್ಗೆ ಏನೇನು ಫ್ಯಾಬ್ರಿಕ್ಸ್ ಬೇಕಿತ್ತೋ ಪರ್ಚೇಸ್ ಮಾಡಿ ಅಲ್ಲಿಂದ ಆದಷ್ಟು ಬೇಗನೆ ಹೊರಟ್ವಿ. 500 ರೂಪಾಯಿಲಿ ಆಗೋ ಕೆಲಸನ 2-3 ರೂಪಾಯಿಗೆ ತಂದಿಟ್ಟಿದ್ದಾಳೆ. 500 ರೂಪಾಯಿ ಮೆಟೀರಿಯಲ್ ನೋಡ್ತಾ ಇದ್ದೀನಿ ನಾನು. ಬ್ಲೌಸ್ ಪೀಸ್ ಮೆಟೀರಿಯಲ್ ತಗೊಂಡ್ಬಂದಿದ್ದಾರೆ. ಏಯ್ ಬ್ಲೌಸ್ಗೆ ಬ್ಲೌಸ್ ಪೀಸ್ ಯಾಕೆ ಕೊಡೋ ಬ್ಲೌಸ್ ಪೀಸ್ ನೀವು? ಅದು ರಾ ಸಿಲ್ಕ್. ನಾನು ರಾ ಸಿಲ್ಕ್ ತಂದಿದ್ದೆ. ಅದಕ್ಕೆ ನನ್ಗೆ ಹೇಳ್ತಾರೆ ನಾನು ದುಡ್ಡು ಖರ್ಚು ಮಾಡಿಸ್ತೆ ಅಂತ. ಇವ್ರು ಹಾಕೊಳೋದಕ್ಕೆ, ಇವ್ರು ಹೊಲ್ಸೋದಕ್ಕೆ. ಸೊ ಖರ್ಚು ಮಾಡಿಸ್ತೆ ಅಂತೆ. 4,000 ರೂಪಾಯಿ ಖರ್ಚು ಮಾಡಿಸಿ 4,500 ರೂಪಾಯಿ ಖರ್ಚು ಮಾಡಿಸಿದ್ದಾಳೆ. ಎಲ್ಲಿ 2 ಬ್ಲೌಸ್ ಪೀಸ್ ತಗೊಳೋದಕ್ಕೆ. ಓಕೆ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮನೆಗೆ ಹೋಗಿ ಸಿಗುವ. ಅವಳೆ ಇಲ್ಲಿಂದ ಹೋಗ್ತಾಳೆ, ನಾನೀಗ ಮೆಟ್ರೋ ತೊಗೊಂಡು ಹೋಗ್ಬೇಕು. ನಿಮ್ ತೋರಿಸಿ ಮೆಟ್ರೋ ತೊಗೊಂಡು ಹೋಗ್ಬೇಕು. ಇರ್ಲಿ ಬಿಡು, ನನ್ನ ನೋಡ್ತಾ ಇರ್ತಾರೆ, ನಿನ್ನ ನೋಡ್ಲಿ ಜನ. ಅವಳಿಗೆ ಹೋಗಿ ಕಾಮೆಂಟ್ ಮಾಡಿ ಬೇಗ ಬೇಗ ಬ್ಲಾಗ್ಸ್ ಮಾಡಿ. ಟ್ರಿಪ್ ವ್ಲಾಗ್ನ ಇನ್ನೂ ಎಡಿಟ್ ಮಾಡ್ತಾನೆ ಹೇಳಿ ನನಗೆ ಮೋಟಿವೇಟ್ ಮಾಡಕ್ಕೆ, ಬ್ಲಾಗ್ ಮಾಡಕ್ಕೆ. ಸೊ ಎಸ್, 2 ದಿನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ, ಆದರೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಕಮರ್ಷಿಯಲ್ ಸ್ಟ್ರೀಟಿಂದ ವಾಪಸ್ ಮನೆಗೆ ಬಂದಮೇಲೆ ಗೆಸ್ಟ್ ಕೂಡ ಬಂದಿದ್ರು. ಸೊ ಅಲ್ಲಿ ಬ್ಯುಸಿ ಆಗಿದ್ದೆ ಆ್ಯಂಡ್ ತೋರಿಸಿರಲಿಲ್ಲ ನಾನು ಏನೇನು ತೊಗೊಂಡಿದ್ದೆ ಅಂತ. ಸೊ ಕ್ವಿಕ್ಕಾಗಿ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ವಿನಾಯಕ್ ಸ್ಟೋರ್ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ರೆಡಿಮೇಡ್ ಬ್ಲೌಸಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ. ಸೊ ರೆಡಿಮೇಡ್ ಬ್ಲೌಸಸ್ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ವಿನಾಯಕ್ ಸ್ಟೋರಲ್ಲೇ. ಆ್ಯಂಡ್ ಈ ಸಲ ಹೋದಾಗ ಪರ್ಚೇಸ್ ಮಾಡಿರುವಂಥ ಬ್ಲೌಸ್ ಇದು. ಸೊ ಇದು ಕ್ರೀಮ್ ಮೇಲೆ ಈ ಥರದ ವರ್ಕ್ ಇದೆ. ಆ್ಯಂಡ್ ನನಗೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ತುಂಬ ಚೀಪ್ ಅಂತ ನಾನು ಹೇಳೋಕೆ ಹೋಗಲ್ಲ. ಐ ಥಿಂಕ್ ಕಾಸ್ಟ್ ವೈಸ್ ಖಂಡಿತವಾಗ್ಲೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದಾರೆ. ಬಟ್ ಅವ್ರ ಕ್ವಾಲಿಟಿ ಆಫ್ ವರ್ಕ್ ಇಸ್ ರಿಯಲಿ ಗುಡ್. ಅಂದರೆ ಇದು ತುಂಬ ನಿಮಗೆ ಗಾಡಿ ಅನ್ಸೋ ವರ್ಕ್ ಇರಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಫಿನಿಶ್ ಇರುತ್ತೆ. ಸೊ ನೀವು ಬಾಟಿಕ್ಗಳಲ್ಲಿ ಹೇಗೆ ಹೊಲಿಸಿದಾಗ ಹೇಗಿರುತ್ತೋ ಬ್ಲೌಸಸ್, ಐ ಥಿಂಕ್ ಅದೇ ಥರದ ಫ್ಯಾಬ್ರಿಕ್ಸ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಫ್ ವರ್ಕ್, ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಆ್ಯಂಡ್ ಈ ಬ್ಲೌಸ್ನ ನಾನು ಫೈನಲಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಇದಕ್ಕೆ ಮುಂದೆ ಈ ಥರದ ವಿ ನೆಕ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಇದಕ್ಕೆ
ವೀನೆಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ಪೂರ್ತಿ ಬ್ಲೌಸ್ ಈ ಥರದ ವರ್ಕ್ ಇದೆ. ಸೊ ಸ್ವಲ್ಪ ಹೆವಿ ವರ್ಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 2,857, ಆಲ್ಮೋಸ್ಟ್ 3,000 ಏನೋ ಚಾರ್ಜ್ ಮಾಡಿದ್ದಾರೆ. ಐ ಥಿಂಕ್ ಈಗ ಬಟ್ಟೆ ತೊಗೊಂಡು ನಾವು ಇಷ್ಟೊಂದೆಲ್ಲ ವರ್ಕ್ ಮಾಡಿಸ್ಬೇಕು ಅಂದರೆ ಇದಕ್ಕಿಂತ ಜಾಸ್ತಿನೇ ದುಡ್ಡಾಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ದಿಸ್ ಇಸ್ ಸ್ಟಿಲ್ ಓಕೆ ಅಂತ ಹೇಳ್ಬೋದು. ಇದನ್ನು ನಾನು ಮೈಸೂರು ಸಿಲ್ಕ್ ಸೀರೆಗೆ ಅಂತ ತೊಗೊಂಡಿದ್ದು. ಸೊ ಯಾವ ಸೀರೆಗೆ ಅಂತ ಕೂಡ ತೋರಿಸ್ತೀನಿ. ಈ ನನ್ನ ರೆಡ್ ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ಈ ಬ್ಲೌಸ್ನ ತೊಗೊಂಡಿದ್ದು. ಐ ಥಿಂಕ್ ರೆಡ್ ಮೇಲೆ ಗ್ರೀನ್ ಚೆನ್ನಾಗಿ ಕಾಣುತ್ತೆ. ನಂಗೆ ಕಾಂಟ್ರಾಸ್ಟಲ್ಲೇ ಬೇಕಿತ್ತು, ಹಾಗಾಗಿ ಗ್ರೀನ್ ಅಥವಾ ಬೇರೆ ಯಾವ್ದಾದ್ರು ಕಾಂಟ್ರಾಸ್ಟ್ ಕಲರ್ನ ಹುಡುಕ್ತಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಐ ಥಿಂಕ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ರೆಡ್ ಮೇಲೆ. ಸೊ ಈ ಥರ ಥಿಂಕ್ ನನಗೆ ತುಂಬಾ ಇಷ್ಟ ಆಯಿತು ಈ ಬ್ಲೌಸ್. ಆ್ಯಂಡ್ ಎಕ್ಸ್ಪೆನ್ಸಿವಾ ಇಲ್ವಾ ಗೊತ್ತಿಲ್ಲ, ಬಟ್ ಇಷ್ಟ ಆಯಿತು. ಇದೇ ರೀಸನಿಂದ ತೊಗೊಂಡೆ. ಆ್ಯಂಡ್ ಕ್ವಾಲಿಟಿ ಇಸ್ ಡೆಫಿನೆಟ್ಲಿ ಗುಡ್. ಐ ಥಿಂಕ್ ನಿಮ್ಗೇನಾದರೂ ರೆಡಿಮೇಡ್ ಬ್ಲೌಸಸ್ ಬೇಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ಔಟ್ ವಿನಾಯಕ್ ಸ್ಟೋರ್. ಸೊ ಅಲ್ಲಿ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಅಲ್ಲಿ ಬ್ಲೌಸ್ ತಗೋಬೇಕಾದ್ರೆ ಗೊತ್ತಾಯ್ತು ಈ ಸೀರೆನ ಆಕ್ಚುಲಿ ಡ್ರೈ ವಾಶ್ ಮತ್ತೆ ಐರನಿಂಗ್ಗೆ ಅಂತ ನಾನು ಬ್ಯಾನ್ ಬಾಕ್ಸ್ ಕೊಟ್ಟು ಆಲ್ಮೋಸ್ಟ್ ಈಗ ಒಂದು 2-3 ತಿಂಗಳ ಮೇಲೆ ಆಗಿದೆ ಅನ್ಸುತ್ತೆ. ಸೊ ಅಲ್ಲಿ ಕೊಟ್ಟಿದ್ವಿ, ಅಲ್ಲಿಂದ ತಂದು ಮನೇಲಿ ಇಟ್ಟಿದ್ದು ಅಷ್ಟೇ, ಆದರೆ ಯೂಸ್ ಕೂಡ ಮಾಡಿರಲಿಲ್ಲ. ಬಟ್ ಬ್ಲೌಸ್ ತರಕ್ಕೆ ಹೋದಾಗ ಗೊತ್ತಾಯ್ತು ದಟ್ ಸ್ಯಾರಿನಲ್ಲಿ ಈ ಥರ ತೂತಾಗಿದೆ ಒಂದು ಕಡೆ. ಸೊ ಇಲ್ಲಿ ಕಾಣಿಸ್ಬೋದು ನಿಮಗೆ. ಯಾ ಸೊ ಅವಾಗ ನೋಡ್ಕೊಂಡಿದ್ದು ಒಂದು ಸುಟ್ಬಿಟ್ಟಿದ್ದಾರೆ ಐರನ್ ಮಾಡ್ಬೇಕಾರೆ. ಈ ಥರ ಒಂದು ಕಡೆ ಆಗಿದೆ. ಆ್ಯಂಡ್ ಇನ್ನೊಂದು ಕಡೆ ಐ ಥಿಂಕ್ ಸ್ಯಾರಿ ಕಟ್ ಕೂಡ ಆಗಿದೆ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್, ಸ್ಪೆಷಲಿ ಮೈಸೂರು ಸಿಲ್ಕ್ ಸೀರೆ ಅಲ್ಲ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಇದನ್ನ ಹೆಂಗೆ ರಿಪೇರಿ ಮಾಡಿಸೋದು ಅಂತಲೂ ಗೊತ್ತಿಲ್ಲ. ಸೊ ಈ ಥರ ಇದು ಕಟ್ ಕೂಡ ಆಗಿದೆ. ಹೇಗಾಯಿತು ಏನು ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಬ್ಲೌಸ್ ತೊಗೊಳಕ್ಕೆ ಹೋದಾಗ್ಲೇ ಸೀರೆ ಓಪನ್ ಮಾಡಿ ಟ್ರೈ ಮಾಡ್ತಿದ್ನಲ್ಲ, ಸೊ ಅವಾಗಲೇ ನೋಡಿದ್ದು. ಆ್ಯಂಡ್ ಈ ಥರ ಆಗಿತ್ತು. ಸೊ ಫೀಲಿಂಗ್ ಸೋ ಬ್ಯಾಡ್, ಯಾಕೆಂದರೆ ಎಸ್ಪೆಷಲಿ KSIC ಸ್ಯಾರಿ ಅಲ್ಲ. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಆದಂಥ ಕಲರ್. ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳ್ತಾ ಇದ್ದೆ ದಿಸ್ ಇಸ್ ಮೈ ಫೇವ್ರೆಟ್ ಕಲರ್ ಅಂತ. ಬಟ್ ತಂದಾಗಲೇ ನೋಡ್ಕೋಬೇಕಿತ್ತು ಬ್ಯಾಂಡ್ ಬಾಕ್ಸಿಂದ, ಅವಾಗ ನೋಡಿರಲಿಲ್ಲ. ಸೊ ಈಗ ಹೋಗಿ ಕೇಳಿದ್ರು ಯೂಸ್ ಇಲ್ಲ, ಯಾಕೆಂದರೆ ತುಂಬ ತಿಂಗಳು ಆಗೋಗಿದೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ಜಸ್ಟ್ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ಗೊತ್ತಿದ್ರೆ ಇದನ್ನ ಯಾವ ಥರ ನಾನು ರೆಡಿ ಮಾಡ್ಬೋದು ಅಂತ ನಿಮಗೆ ಏನಾದರೂ ಐಡಿಯಾ ಆದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಾನು ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ, ಏನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಬ್ಲೌಸ್ ಕೂಡ ತೊಗೊಂಬಂದೆ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳಿ, ಬಟ್ ಐ ಡೋಂಟ್ ನೋ. ಐ ಥಿಂಕ್ ಹರಿದಿರೋ ಸೀರೆ ಹಾಕಬಾರ್ದು ಅಂತ ಕೂಡ ಹೇಳ್ತಾರೆ. ಅದನ್ನ ರೆಡಿ ಮಾಡಿಸ್ಬೋದು ಏನೋ ಅಂತ ಏನು ಐಡಿಯಾನೂ ಇಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ಹಬ್ಬಕ್ಕೆ ಅಂತ ನಾನು ಕೆಲವು ಸೆಮಿ ಕಂಚಿ ಸೀರೆಗಳನ್ನ ಕೂಡ ತೊಗೊಂಡಿದ್ದೆ ಅಲ್ಲ. ಸೊ ದಿಸ್ ಇಸ್ ಒನ್, ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಸೊ ಇದಕ್ಕೆ ಕೂಡ ನನಗೆ ಫ್ಯಾಬ್ರಿಕ್ ಬೇಕಿತ್ತು ಹೊಲಿಸೋದಕ್ಕೆ. ಸೊ ನನಗೆ ಯಾವ ಡಿಸೈನ್ ಹೊಲಿಸ್ತಾ ಇದ್ದೀನಿ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಇನ್ನೂ ನನಗೆ ಫುಲ್ ಕನ್ಫರ್ಮ್ ಆಗಿಲ್ಲ, ಯಾಕೆಂದರೆ 2 ಡಿಸೈನ್ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ, ಆ ಥರ ಹೊಲಿಸೋದ ಈ ಥರ ಹೊಲಿಸೋದ ಅಂತ. ಸೊ ಪ್ರಾಬ್ಲಿ ಹಬ್ಬದ ದಿನ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಾನು ಯಾವ ಡಿಸೈನ್ ಹೊಲಿಸ್ತೀನಿ ಅಂತ ನೋಡೋದಕ್ಕೆ. ಆ್ಯಂಡ್ ದಿಸ್ ಇಸ್ ಹೌ ದ ಸ್ಯಾರಿ ಲುಕ್ಸ್. ಆ್ಯಂಡ್ ಇದಕ್ಕೆ ನನಗೆ ಫ್ಯಾಬ್ರಿಕ್ ಫೈನಲಿ ಸಿಕ್ಕಿದ್ದು ಮೈಸೂರು ಉದ್ಯೋಗಲ್ಲಿ. ಸೊ ನನಗೆ ಆಲ್ಮೋಸ್ಟ್ ಅದೇ ಕಲರ್ದು ಫ್ಯಾಬ್ರಿಕ್ ಬೇಕಿತ್ತು. ಸೊ ಈ ಫ್ಯಾಬ್ರಿಕ್ನ ತೊಗೊಂಡೆ. ದಿಸ್ ಇಸ್ ಅಗೇನ್ ಪ್ಯೂರ್ ಸಿಲ್ಕ್. ಐ ಥಿಂಕ್ ಇದು 1.25 ಮೀಟ್ರಿಗೆ ಕ್ಲೋಸ್ ಟು 2,800-900 ಪೇ ಮಾಡಿದ್ದೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಇಡೀ ಸೀರೆನೇ ಐ ಥಿಂಕ್ 2,000 ಏನೋ, ಬಟ್ ಫ್ಯಾಬ್ರಿಕ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಬಟ್ ಎಲ್ಲೂ ನಂಗೆ ಈ ಥರದ ಕಲರ್ ಸಿಗ್ತಿರ್ಲಿಲ್ಲ. ಸೊ ಇದೇ ರೀಸನಿಂದ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದನ್ನ ಹೊಲ್ಸಿದ ಮೇಲೆ ತೋರಿಸ್ತೀನಿ ಇದು ಯಾವ ಥರ ಬರುತ್ತೆ ಅಂತ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇದ್ರ ಜೊತೆಗೆ ಸ್ಮೈಲ್ ಕೂಡ ಬೇಕಿತ್ತು. ಆ್ಯಂಡ್ ಇದು ಸ್ಮೈಲ್ ತಂದಿದ್ದ ಸೀರೆ, ಆದರೆ ಇದು ಉಲ್ಟಾ ಇದೆ. ಇಟ್ಸ್ ಬೇಸಿಕಲಿ ಆರೆಂಜ್ ಕಲರ್. ಸೊ ಅದು ಮಡಿಸ್ಬೇಕಾದ್ರೆ ಉಲ್ಟಾ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಅವಳು ಕೂಡ ಸಿಲ್ಕಲ್ಲಿ ಫ್ಯಾಬ್ರಿಕ್ನ ತಂದಿನಿ, ಆದರೆ ಅವಳಿಗೆ ಈಗಾಗಲೇ ಬುಟ್ಟ ಇರುವಂಥ ಫ್ಯಾಬ್ರಿಕ್ನ ತಂದೆ. ಸೊ ದಟ್ ಹ್ಯಾಂಡ್ ಮೇಡ್ ವರ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋ ರೀಸನಿಂದ. ಸೊ ಇದನ್ನ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಐ ಥಿಂಕ್ 1,300 ಏನೋ ಪೇ ಮಾಡಿದ್ದೀನಿ. 1 ಮೀಟರ್ ತೊಗೊಂಡಿದ್ದೀನಿ. ಐ ಥಿಂಕ್ ಅವಳಿಗೆ 70 ಮೀಟರ್ಸೇ ಸಾಕು, ಈವನ್ ಫುಲ್ ಸ್ಲೀವ್ಸ್ ಹೊಲಿಸಿದ್ರು ಕೂಡ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಇಫ್ ಇನ್ ಕೇಸ್ ಏನಕ್ಕಾದ್ರು ಬೇಕಾದ್ರೆ ಅಂತ ಹೇಳಿ ನಾನು 1 ಮೀಟರ್ನ ತೊಗೊಂಡೆ. ಸೊ ಈ 2 ಫ್ಯಾಬ್ರಿಕ್ನ ನಾನು ಮೈಸೂರು ಉದ್ಯೋಗ ಅಂದರೆ ನೆನ್ನೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಆ್ಯಂಡ್ ಸೊ ಎಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ನನ್ನ KSIC ಸೀರೆ ಅದು ಸುಟ್ಟಿರೋದು ಒಂದು ಕಡೆ, ಇನ್ನೊಂದು ಕಡೆ ಹರಿದೋಗಿದೆ. ಸೊ ಅದಕ್ಕೆ ಏನಾದರೂ ಮಾಡ್ಬೋದು ಅಥವಾ ನಿಮ್ಗೇನಾದ್ರು ಐಡಿಯಾಸ್ ಇದ್ರೆ ಅದನ್ನ ಯಾವ ಥರ ರಿಪೇರಿ ಮಾಡಿಸ್ಬೋದು ಅಂತ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಮೈ ಫೇವ್ರೆಟ್ ಸ್ಯಾರಿ. ಐ ಡೋಂಟ್ ನೋ ಈಗ ಏನು ಮಾಡೋದು ಅಂತ. ಸೊ ಫುಲ್ ಕನ್ಫ್ಯೂಷನಲ್ಲಿ ಕೂತಿದ್ದೀನಿ. ಬಟ್ ಪ್ಲೀಸ್ ಲೆಟ್ ಮಿ ನೋ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ರೆ ಇದನ್ನ ಯಾವ ಥರ ಸರಿ ಮಾಡ್ಬೋದು ಅಂತ. ಆ್ಯಂಡ್ ಇದನ್ನೆಲ್ಲ ಹೇಳ್ತಾ ಇರ್ತೀನಿ. ಇವತ್ತಿನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮರೀತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.